ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋವನ್ನು ಯಾಕೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಪ್ರಪಂಚ ಎಲ್ಲ ಸೃಷ್ಟಿಯಾಗಿರುವಂಥದ್ದು ಭಗವಂತ ಮಹಾದೇವನಿಂದ. ಇವರು ಸಪ್ತ ಋಷಿಗಳನ್ನು ಪ್ರತಿಷ್ಠಾಪಿಸಿದರು, ಅವರಿಗೆ ಜ್ಞಾನ ಬೋಧನೆಗಳನ್ನು ಕೊಟ್ಟರು. ಅಲ್ಲಿಂದ ಸನಾತನ ಸಂಸ್ಕೃತಿ, ಈ ಭೂಮಂಡಲದ ನಿರ್ಮಾಣ ಕಾರ್ಯಗಳು ಆರಂಭಗೊಂಡವು. ಈಗಲೂ ಕೂಡ ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು, ಸಂಶೋಧನೆಗಳು ನಡೀತಾ ಇದೆ. ಇದೆಲ್ಲದಕ್ಕೆ ಉತ್ತರವಾಗಿಕೊಂಡು ನಿರ್ವಾಣಾಷ್ಟಕಮದಲ್ಲಿ ಅವರು ಹೇಳಿರುವ ಹಾಗೆ ಒಂದು ವಿಚಾರಗಳನ್ನು ಉಲ್ಲೇಖಿಸಲಿಕ್ಕೆ ಹೇಳ್ತೇನೆ. ಇದರಲ್ಲಿ ಮುಖ್ಯವಾಗಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ, ಸುಗಂಧಗಳು ಹಾಗೂ ದುರ್ಗಂಧಗಳು ಅಂತ. ಸುಗಂಧಗಳು ಹಾಗೂ ದುರ್ಗಂಧಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಸುಗಂಧ ಹಾಗೂ ದುರ್ಗಂಧಗಳನ್ನು ನಾವು ತೆಗೆದುಕೊಳ್ಬೋದು. ಆದಿಶಂಕರಾಚಾರ್ಯರು ಯತಿಶ್ರೇಷ್ಠರು ಯಾವಾಗ ತಮ್ಮ ಒಂದು ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗ್ತಿದ್ರೋ, ಅವರ ಶರೀರದಲ್ಲಿ ಬರುವಂತಹ ಒಂದು ಸುಗಂಧದ ಮುಖಾಂತರವೇ ಅವರು ಬಂದಿದ್ದಾರೆ ಅಂತ ಹೇಳಿಕೊಂಡು ಅವರ ಭಕ್ತರು, ಶಿಷ್ಯರು ತಿಳಿದುಕೊಳ್ತಾ ಇದ್ರು. ಅದು ಯಾರಿಂದ ತಿಳಿಲಿಕ್ಕಾಗ್ತಾ ಇತ್ತು? ಖಾಲಿ ಹೃದಯವನ್ನು ತೆರೆದವರಿಗೆ ಮಾತ್ರ ತಿಳಿಲಿಕ್ಕಾಗ್ತಾ ಇತ್ತು. ಇದಕ್ಕೆ ಕಾರಣ ಏನಿರ್ಬೋದು? ಕಾರಣ ನಮ್ಮ ಒಂದು ಶಾರೀರಿಕವಾಗಿ, ಮಾನಸಿಕವಾಗಿ, ಯೋಗದ ದೃಷ್ಟಿಯಿಂದ ನಾವು ನೋಡಬೇಕಾದ್ರೆ ಧ್ಯಾನ ಅಂತ ಹೇಳ್ತೇವೆ. ಧ್ಯಾನ, ವಾಟ್ ಈಸ್ ಧ್ಯಾನ? ಧ್ಯಾನ ಅಂದರೆ ಮೆಡಿಟೇಷನ್ ಅಂತ ಹೇಳಿದರೆ ಭಗವಂತನನ್ನು ಸಂಪರ್ಕಿಸುವ ಅತ್ಯಂತ ಸುಲಭವಾದ ವಿಧಾನ. ಇಷ್ಟು ದಪ್ಪ ಪುಸ್ತಕವನ್ನು ಓದಿಕೊಂಡು ಮತ್ತು ಕೂಡ ಧ್ಯಾನ ಕೆಲವರಿಗೆ ತಿಳಿಯುವುದಿಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದೆಲ್ಲವನ್ನು ಶ್ರೀಮದ್ ಗುರುಗಳ ಪಾದಾರವಿಂದವನ್ನು ಸ್ಪರ್ಶ ಮಾಡ್ತಾ ಅವರೇ ಜ್ಞಾನವನ್ನು ಕೊಡ್ತಾರೆ ಎಂಬ ನಂಬಿಕೆಯಿಂದ ಇವತ್ತಿನ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ಭಗವಂತ ಸೃಷ್ಟಿಸಿರುವಂತಹ ಒಂದೇ ಭೂಮಿ, ಒಂದೇ ನೀರು, ಒಂದೇ ಮಣ್ಣು. ಅದರಲ್ಲಿ ಬೇವಿನ ಮರದ ಕೆಳಗಡೆ ಹೋದರೆ ಕಟುವಾದ ವಾಸನೆಯನ್ನು ನೀವು ತಗೊಳ್ತೀರಿ. ಅದೇ ರೀತಿ ಗುಲಾಬಿ ಗಿಡದ ಕೆಳಗಡೆ ಹೋದರೆ ಗುಲಾಬಿಯ ಸುಗಂಧವನ್ನು ತೆಗೆದುಕೊಳ್ತೀರಿ. ಅದೇ ರೀತಿ ಕಮಲದ ಹೂವಿನ ಬಳಿ ಹೋದರೆ ಕಮಲದ ಪರಿಮಳವನ್ನು ತೆಗೆದುಕೊಳ್ತೀರಿ. ಇಲ್ಲಿ ಎಲ್ಲದಕ್ಕೂ ಕೂಡ ಭೂಮಿ ಒಂದೇ, ಅದರ ಮೇಲೆ ಪ್ರಕಾಶ ಬೀರ್ತಿರುವಂಥ ಸೂರ್ಯನೂ ಒಂದೇ. ಆದರೆ ಅದು ತನಗೆ ಏನು ಬೇಕು ಎಂಬ ತತ್ವಗಳ ಆಧಾರದ ಮೇಲೆ ಬೇವಿನ ಗಿಡ ಕಹಿಯಾದ ಅಂಶವನ್ನು ತೆಗೆದುಕೊಂಡಿದೆ, ಗುಲಾಬಿಯ ಗಿಡ ಸುಗಂಧ ಭರಿತವಾದಂಥ ಹೂಗಳನ್ನು ಕೊಡುವಂಥ ಒಂದು ಅಂಶಗಳನ್ನು ತೆಗೆದುಕೊಂಡಿದೆ. ಅದೇ ರೀತಿ ನಾನಾ ರೀತಿಯ ಪುಷ್ಪಗಳು, ನಾನಾ ರೀತಿಯ ವೃಕ್ಷಗಳು, ಅದೇ ರೀತಿ ಮನುಷ್ಯನೂ ಕೂಡ. ಇದರಲ್ಲಿ ಒಳ್ಳೆಯದು ಕೆಟ್ಟದು ಯಾವುದು ಎಂಬುದು ಸುಗಂಧ ಹಾಗೂ ದುರ್ಗಂಧದ ಮುಖಾಂತರ ಗೊತ್ತಾಗ್ತದೆ. ಇದರಲ್ಲಿ ದುರ್ಗಂಧ ಯಾವುದು, ಸುಗಂಧ ಯಾವುದು? ನಾವು ಬಾಲ್ಯಾವಸ್ಥೆಯಿಂದ ಬೆಳೆದುಕೊಂಡು ಬಂದಿರುವಂಥದ್ದು, ನಾವು ಅನುಭವಿಸ್ತಾ ಇರುವಂಥದ್ದು, ನಮಗೆ ಹಿತಕರವಾಗಿರುವಂಥದ್ದು ಸುಗಂಧ ಆಗಿರ್ತದೆ. ನಾವು ಹೊಸದಾಗಿ ನೋಡ್ತಿರುವಂಥದ್ದು ದುರ್ಗಂಧ ಆಗಿರ್ತದೆ. ಆದರೆ ಆಧ್ಯಾತ್ಮಿಕ ಚೇತನದಿಂದ, ಆಧ್ಯಾತ್ಮಿಕ ವ್ಯಕ್ತಿಯಿಂದ ಯಾವ ರೀತಿಯ ಒಂದು ಸಾಧನೆ ಮಾಡಲ್ಪಡ್ತದೆ, ಅವರನ್ನು ನಾವು ಅವರ ಶರೀರದಿಂದ, ಅವರು ಯಾವಾಗ ಧ್ಯಾನಾಸಕ್ತರಾಗಿರ್ತಾರ, ಸಹಸ್ರಾರ ಚಕ್ರವನ್ನು ಯಾವಾಗ ಸಹಸ್ರ ಕಮಲಗಳನ್ನು ತೆರೆದಿಡ್ತಾರ, ಆ ವ್ಯಕ್ತಿ ಎಲ್ರಿಗೂ ಹತ್ತಿರ ಆಗ್ತಾನೆ, ಎಲ್ರಿಗೂ ಸುಗಂಧ ಭರಿತನಾಗ್ತಾನೆ. ಈ ಧ್ಯಾನದ ಒಂದು ಸುಗಂಧವನ್ನು ನನ್ನ ಈ ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಯ್ಯೋ, ನನ್ನ ಮೈ ಬೆವರು ವಾಸನೆ, ನನ್ನ ಶರೀರ ವಾಸನೆ ಅಂತ ಚಿಂತೆ ಪಡ್ಕೋಬೇಡಿ. ಇನ್ನು ಅತ್ಯಂತ ಸುಲಭ ವಿಧಾನದ ಮುಖಾಂತರ ಸ್ಕಿಪ್ ಮಾಡದೆ ನನ್ನ ಮುಂದಿನ ವಿಡಿಯೋವನ್ನು ನೋಡಿ. ಆ ವಿಡಿಯೋದಲ್ಲಿ ಯಾವ ರೀತಿ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಯನ್ನು ಧ್ಯಾನದ ಮುಖಾಂತರ ಮಾಡೋದು ಅಂತ ಹೇಳಿಕೊಡ್ತೇನೆ. ಗುರುಭ್ಯೋ ನಮಃ. ಓಂ ನಮೋ ನಾರಾಯಣ. ಓಂ ನಮಃ ಶಿವಾಯ. ಸರ್ವದೇವಾದಿದೇವ, ಎಲ್ಲ ದೇವರು ಒಂದೇ, ಹರಿಯೂ ಒಬ್ಬನೇ, ಹರನೂ ಒಬ್ಬನೇ, ಎಲ್ಲರೂ ಒಬ್ಬರೇ. ಮುಖ್ಯವಾಗಿರುವಂಥದ್ದು ನಮ್ಮ ಶರೀರ. ಈ ಶರೀರವನ್ನು ಯಾವ ರೀತಿ ಆರೋಗ್ಯವಾಗಿ ಕಾಪಾಡಿಕೊಳ್ಬೇಕು, ಯಾವ ರೀತಿಯಾಗಿ ದುರ್ಗಂಧರಹಿತವಾಗಿಕೊಂಡು, ಸುಗಂಧ ಭರಿತವಾಗಿಕೊಂಡು ಮನಸ್ಸನ್ನು, ಹೃದಯವನ್ನು ಹಿಡಿದು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ದಯವಿಟ್ಟು ಅದನ್ನೆಲ್ಲ ನೋಡಬೇಕಾದ್ರೆ ನಮಗೆ ಬೆಂಬಲ ನಿಮ್ಮದು ಬೇಕಾಗಿರ್ತದೆ. ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣ.